ಧರ್ಮಣ್ಣ ಐಶ್ವರ್ಯ ಅಕ್ಕ ಎಫರ್ಟ್ಸ್ 100%. ಚೆನ್ನಾಗಿ ಆಡಿ ಅನ್ಕ, ಸೂಪರ್ ಆಡಿ ಅನ್ಕ. ಮಾರ್ಕಸ್ ಯಾಕೆ ಬರ್ಲಿಲ್ಲ? ಹನುಮಂತಣ್ಣನ ನಾಮಿನೇಟ್ ಮಾಡ್ತೀವಿ. ಈ ಮನೇಲಿ ಅವ್ರು ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಷ್ಟು ದಿನ ಧನ್ರಾಜ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ದ ಮನೆ ಮಂದಿಯ ಕಣ್ಣು ಹನುಮಂತನ ಮೇಲೆ ಬಿತ್ತ. ನಂದು ಬಂದಾಗ ನಾನು ಹೇಳ್ತೀನಿ, ನಿಂದು ಬಂದಾಗ ನೀ ಹೇಳು ಎಂದ ಮಾತು ಹನುಮಂತನಿಗೆ ತಿರುಗುಬಾಣವಾಯ್ತ. ಶೋಭಾ ಬಂದ ಕೂಡಲೇ ಮನೆ ಮಂದಿ ಹನುಮಂತನನ್ನ ಟಾರ್ಗೆಟ್ ಮಾಡಲು ಶುರು ಮಾಡಿದ್ರ. ಇಷ್ಟು ದಿನ ಹನುಮಂತು ಹಾಡಿಗೆ ತಾಳ ಹಾಕ್ತಾ ಇದ್ದ ಐಶು ಮತ್ತು ಭವ್ಯ ಹನುಮಂತನನ್ನ ಮನೆಯಿಂದ ಆಚೆ ಕಳಿಸಲು ಸಂಚು ಮಾಡ್ತಿದ್ದಾರ, ಅಥವಾ ಯಾರೂ ಸಿಗ್ಲಿಲ್ಲ ಅಂತ ಹೇಳಿ ಹನುಮಂತನನ್ನೇ ನಾಮಿನೇಟ್ ಮಾಡಿ ಸೇಫ್ ಆಗ್ಬಿಟ್ರ? ಇವರ ನಾಮಿನೇಷನ್ ಇಂದ ಹನುಮಂತು ಮನೆಯಿಂದ ಆಚೆ ಹೋಗ್ತಾರಾ? ಮತ್ತೊಂದು ಕಡೆ ನಾಮಿನೇಟ್ ಆಗಿರುವ ಟೆನ್ಷನ್ ಮರೆತು ಹನುಮಂತು ಭನ್ಯ ಜೊತೆ ಕೂಲ್ ಆಗಿ ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಇತಿಹಾಸ ಬರೆದ್ರ. ಹೇಗಿದೆ ಬಿಗ್ ಬಾಸ್ ಮನೆ? ಏನ್ ನಡೀತಾ ಇದೆ ಬನ್ನಿ ನೋಡೋಣ. ಲಾಯರ್ ಜಗದೀಶ್ ಅವರು ಮನೆಯಿಂದ ಆಚೆ ಹೋದ ನಂತರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಹನುಮಂತ ಲಮಾಣಿ ಮನೋರಂಜನೆಗಂತೂ ಕೊರತೆ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಆಟವನ್ನು ಕೂಡ ಸಖತ್ತಾಗಿ ಆಡ್ತಾರೆ, ಮತ್ತೆ ಡಿಸಿಷನ್ ತೆಗೆದುಕೊಳ್ಳೋ ಇದರಲ್ಲೂ ಕೂಡ ಸ್ಪಷ್ಟವಾಗಿದ್ದಾರೆ, ಕ್ಲಾರಿಟಿನೂ ಇದೆ. ಅದರ ಜೊತೆಗೆ ಇವರು ಕ್ಷಣ ಕ್ಷಣಕ್ಕೊಂದು ಹಾಡುಗಳನ್ನ ಹಾಡುತ್ತಾ ಅರ್ಥಗರ್ಭಿತವಾದಂತಹ ಹಾಡುಗಳಿಂದ ಮನೆ ಮಂದಿಗೆ ತಿಳುವಳಿಕೆಯನ್ನ ಹೇಳುವಂತ ಇವರ ಶೈಲಿಗೆ ಕರ್ನಾಟಕದ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಐಶು ಮತ್ತೆ ಭವ್ಯ ಹನುಮಂತನನ್ನ ನಾಮಿನೇಟ್ ಮಾಡಿ ಮನೆಯಿಂದ ಹೊರಹಾಕುವ ಸಂಚನ್ನ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ ಹನುಮಂತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಅನ್ನೋದು ಕೆಲವರಿಗೆ ಪ್ರಶ್ನೆ ಆದ್ರೆ, ಅವ್ರು ಎಷ್ಟೇ ಬಾರಿ ನಾಮಿನೇಟ್ ಆದ್ರೂ ಸಹಿತ ಕಿಚ್ಚನ ಪಂಚಾಯಿತಿಯಲ್ಲಿ ಅವರೇ ಮೊದಲಿಗೆ ಸೇವ್ ಆಗ್ತಾರೆ ನೋಡಿ ಅಂತ ಹೇಳಿ ಅಚಲವಾದ ನಂಬಿಕೆಯನ್ನ ಇಟ್ಕೊಂಡು ಕೂತಿರುವಂತ ಅಭಿಮಾನಿಗಳ ಸಂಖ್ಯೆ ಕೂಡ ಇದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಹನುಮಂತು ನಾಮಿನೇಟ್ ಆಗ್ಲಿಕ್ಕೆ ಕಾರಣಗಳಿಗೇನು, ಮತ್ತೆ ಯಾಕೆ ಇಂತಹ ಚರ್ಚೆಗಳು ಹುಟ್ಟಾಗ್ತಾ ಇವೆ ನೋಡ್ತಾ ಹೋಗೋಣ. ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಯಾರೂ ಸಿಗ್ಲಿಲ್ಲ ಅಂತ ಅಂದ್ರೆ ಧನ್ರಾಜ್ನನ್ನ ಕುರಿ ಮಾಡಿ ಧನ್ರಾಜ್ನನ್ನ ನಾಮಿನೇಟ್ ಮಾಡಿ ಅವರನ್ನ ಕಳಪೆ ಕೊಡೋದು ಅಥವಾ ಮನೆಯಿಂದ ಆಚೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ನೀವೆಲ್ಲೂ ಕಾಣಿಸ್ತಾ ಇಲ್ಲ, ನೀವೆಲ್ಲೂ ಗುರುತಿಸ್ಕೊಳ್ತಾ ಇಲ್ಲ, ನೀವೇನು ಮಾಡ್ತಾ ಇಲ್ಲ ಅನ್ನೋ ಒಂದು ಈ ಸಿಲ್ಲಿ ಕಾರಣಗಳನ್ನ ಕೊಡ್ತಾ ಧನ್ರಾಜ್ನನ್ನ ಕುಗ್ಗಿಸ್ತಾ ಇದ್ರು. ಆದ್ರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ನೀವು ಹೀಗೆ ಹೇಳ್ತಾ ಇದ್ರೆ ಹೇಗೆ, ಸೂಕ್ತವಾದಂತ ಕಾರಣಗಳನ್ನ ಕೊಟ್ಟು ಒಬ್ಬರನ್ನ ನೀವು ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ ನಂತರ ಈಗ ಮನೆ ಮಂದಿ ವರಸೆಯನ್ನ ಚೇಂಜ್ ಮಾಡಿ ಹನುಮಂತನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಭವ್ಯ ಮತ್ತು ಐಶು ಅವರು ನಾಮಿನೇಟ್ ಮಾಡಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಹನುಮಂತ ಲಮಾಣಿ. ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಮನೆಗೆ. ಇಂತಹ ವ್ಯಕ್ತಿಗೆ ಇವರು ನೇರವಾಗಿ ಮನೆಯಿಂದ ಓಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರೋದಾದ್ರೂ ಯಾಕೆ ಅನ್ನೋದೇ ಪ್ರಶ್ನೆ. ಇಲ್ಲಿ ಶೋಭಾ ಶೆಟ್ಟಿ ಮತ್ತು ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ನಂತರ ಮನೆಯ ಸ್ಥಿತಿ ಈಗ ಬೇರೆಯದ್ದೇ ಆಗಿದೆ. ಅದರಲ್ಲೂ ಈಗ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಶೋಭಾ ಶೆಟ್ಟಿ ಮತ್ತು ರಜತ್ ಅವರು ಜಡ್ಜ್ ಆಗಿರ್ತಾರೆ. ಸೊ ಇವರು ಕೊಟ್ಟಂತಹ ಸೂಕ್ತ ಕಾರಣಗಳನ್ನ ಅನಲೈಸ್ ಮಾಡಿ ಅವರು ಒಂದು ನಿರ್ಧಾರವನ್ನ ಮಾಡಿ ಯಾರಿಗೆ ಸೇವ್ ಮಾಡಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಮೊದಲೇದಾಗಿ ಇಲ್ಲಿ ನೀವು ಗಮನಿಸಿರಬಹುದು, ಇಷ್ಟು ದಿನಗಳ ಕಾಲದಲ್ಲಿ ಹನುಮಂತ ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಮತ್ತೆ ಅವರು ಯಾರಿಗಾದ್ರೂ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಅವರು ಕೊಡುವಂತ ಸೂಕ್ತ ಕಾರಣಗಳು ಯಾವಾಗ್ಲೂ ಕೂಡ ಅಚ್ಚುಕಟ್ಟಾಗಿ ಇರುತ್ತೆ. ಯಾವುದೇ ರೀತಿಯಾದಂತ ಡೌಟ್ ಇರೋದಿಲ್ಲ, ಸಂಶಯ ಇರೋದೇ ಇಲ್ಲ. ಅಂತಹ ವ್ಯಕ್ತಿ ಹನುಮಂತ. ಇಲ್ಲಿ ಐಶು ಮತ್ತೆ ಧರ್ಮನನ್ನ ಆಯ್ಕೆ ಮಾಡ್ಕೊಳ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಆ ಸಂದರ್ಭದಲ್ಲಿ ಐಶು ಹೇಳ್ತಾರೆ, ನಾನು 100% ನಷ್ಟು ಎಫರ್ಟ್ ಹಾಕಿದ್ದೀನಿ, ಮತ್ತೆ ಆಟ ಆಡಿದ್ದೀನಿ, ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ, ನಾನು ಇನ್ವಾಲ್ವ್ಮೆಂಟ್ ಇದೆ ನನ್ನ ಅಂತ ಹೇಳಿ ಐಶು ಮತ್ತೆ ಧರ್ಮ ಅವರು ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರಿಯಾಗಿ ಟಕ್ಕರ್ ಕೊಟ್ಟಿರುವಂತಹ ಹನುಮಂತು, ಹಾಗಿದ್ರೆ ನಿಮಗೆ ಮಾರ್ಕ್ಸ್ ಯಾಕೆ ಬರಲಿಲ್ಲ ಅಂತ ಹೇಳಿ ನೇರವಾಗಿ ಕೇಳ್ತಾರೆ. ಅಲ್ಲಿಗೆ ಧರ್ಮ ಮತ್ತು ಐಶು ಸುಮ್ಮನಾಗ್ಬಿಡ್ತಾರೆ. ಮತ್ತೊಂದು ಕಡೆ ಇಲ್ಲಿ ಭವ್ಯನೂ ಕೂಡ ಇಲ್ಲಿ ನೇರವಾಗಿ ಹನುಮಂತನನ್ನ ಟಾರ್ಗೆಟ್ ಮಾಡಿದ್ರ ಅಂತಾನೂ ಒಂದು ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಯಾರು ಸಿಗ್ಲಿಲ್ಲ ಅಂತ ಹೇಳಿ ಭವ್ಯ ಹನುಮಂತನನ್ನ ನಾಮಿನೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಸೂಕ್ತ ಕಾರಣಗಳನ್ನ ಕೊಡ್ಬೇಕಲ್ವಾ? ಆ ಸೂಕ್ತ ಕಾರಣವನ್ನ ಕೇಳಿದ್ರೆ ನಿಮ್ಗೆ ನಗು ಬರುತ್ತೆ. ಏನು ಅಂತ ಅಂದ್ರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಹನುಮಂತು ಯಾರನ್ನಾದ್ರೂ ನಾಮಿನೇಟ್ ಅಂತ ಮಾಡಿದಾಗ ಸೂಕ್ತ ಕಾರಣಗಳ
ಕಾರಣಗಳನ್ನ ಕೊಡ್ತಾರೆ, ಅದಕ್ಕೆ ಪ್ರತಿವಾದವನ್ನ ಮಾಡಿದಾಗ ಕ್ಲಾರಿಟಿ ಕೊಡೋದಿಲ್ಲ. ಅದರ ಹೊರತಾಗಿ ನಂದು ಬಂದಾಗ ನಾ ಮಾಡಿದ್ದೀನಿ, ನಿಂದು ಬಂದಾಗ ನೀ ಮಾಡ್ಕೋ ಅಂತ ಹೇಳಿ ಜಾರ್ಕೊಂಡ್ ಬಿಡ್ತಾರೆ, ಸೇಫ್ ಆಗ್ಬಿಡ್ತಾರೆ ಅಂತ ಹೇಳಿ ಭವ್ಯ ಅವರು ಹೇಳ್ತಾರೆ. ಇವರು ಹೀಗೆ ಮಾಡ್ಕೊಂಡು ಹೋದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಸರ್ವೈವ್ ಆಗೋದಿಲ್ಲ, ಇವರು ಹೆಚ್ಚು ದಿನಗಳ ಕಾಲ ಇರೋದಿಲ್ಲ ಅಂತ ಹೇಳಿ ಭವ್ಯ ಅವರು ಹೇಳ್ತಾರೆ. ನೋಡಿ, ಈ ಮಾತು ಎಷ್ಟರ ಮಟ್ಟಿಗೆ ಸರಿ. ಈ ಮಾತನ್ನ ಅಂತಂದ್ರೆ ನಂದು ಬಂದಾಗ ನಾನು ಹೇಳಿದ್ದೀನಿ, ನಿಂದು ಬಂದಾಗ ನೀ ಹೇಳ್ಕೋ ಅನ್ನುವಂತ ಈ ಮಾತನ್ನ ಕಿಚ್ಚ ಸುದೀಪ್ ಅವರು ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಭೇಷ್ ಅಂತನೂ ಕೂಡ ಹೇಳಿದ್ದಾರೆ, ಮತ್ತೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ಹೇಳಿದ್ದಾರೆ. ಲಾಯರ್ ಜಗದೀಶ್ ಅವರು ಈ ಒಂದು ಸ್ಟ್ರಾಟರ್ಜಿನ ಉಪಯೋಗಿಸ್ಕೊಂಡು ಬಿಟ್ಟಿದ್ರೆ ಅವ್ರು ಇವತ್ತು ಮನೆಯಲ್ಲಿ ಇರದೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಿದ್ರಲ್ವಾ ಅಂತನೂ ಕೂಡ ಆ ಒಂದು ಮಾತನ್ನ ನೆನಪಿಸಿ ಅವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಮಿಡಿ ತಮಾಷೆಯನ್ನು ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಅದಕ್ಕೆ ನಕ್ಕು ಮತ್ತೆ ಹನುಮಂತನನ್ನ ಅಪ್ರಿಶಿಯೇಟ್ ಮಾಡಿದ್ದು ಕೂಡ ಇದೆ. ಸೊ ಅಂತಹ ಒಂದು ಆ ರೀಸನ್ ಅನ್ನ ಇಟ್ಕೊಂಡು ಈಗ ಭವ್ಯ ಬಂದು ಇಲ್ಲಿ ಆ ಕಾರಣವನ್ನ ಕೊಟ್ಟು ನಾಮಿನೇಟ್ ಮಾಡಿರುವಂತಹ ಪ್ರಕ್ರಿಯೆ ಇದೆ ಅಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಭವ್ಯ ಈ ರೀತಿಯಾಗಿ ಸಿಲ್ಲಿ ಕಾರಣಗಳನ್ನ ಕೊಡ್ತಾ ಅವರು ಸಿಲ್ಲಿ ಆಗ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಬಟ್ ಭವ್ಯ ಅವರಿಗೆ ಇಲ್ಲಿ ಉಳಿಗಾಲ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ, ಅಥವಾ ಹನುಮಂತನಿಗೆ ಉಳಿಗಾಲ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಹನುಮಂತನ ಅಭಿಮಾನಿಗಳು ಮಾತ್ರ ಈ ಬಾರಿಯ ಟ್ರೋಫಿಗೆ ಮುತ್ತಿಡೋದು ಹನುಮಂತಾನೆ ಅಂತ ಹೇಳಿ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಭವ್ಯ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ಮನೆ ಒಳಗಡೆ ಇದ್ದಾರೆ, ಮನೆ ಹೊರಗಡೆ ಇರುವಂತಹ ಪರಿಸ್ಥಿತಿ ವಾತಾವರಣ ಅವ್ರಿಗೆ ಗೊತ್ತಿಲ್ಲ, ಯಾರ ಹವ ಎಷ್ಟಿದೆ ಅನ್ನೋದು. ಸೊ ಇದು ಭವ್ಯ ತೆಗೆದುಕೊಂಡಂತ ನಿರ್ಧಾರ ಮತ್ತೆ ಅವ್ರು ಕೊಟ್ಟಂತ ಈ ಸೂಕ್ತ ಕಾರಣ ಇದೆಯಲ್ಲ, ಇದು ಸರಿ ಅನಿಸ್ತಾ ಅಥವಾ ತಪ್ಪಾ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಅದರ ಜೊತೆಗೆ ಇಂಥದೊಂದು ನಾಮಿನೇಷನ್ ಪ್ರಕ್ರಿಯೆ ನಡೆದು ನಾಮಿನೇಟ್ ಆಗಿರುವಂತಹ ಹನುಮಂತ ಟೆನ್ಷನ್ ಮಾಡಿಕೊಳ್ಳದೆ ಕೂಲ್ ಆಗಿ ಧನರಾಜ್ ಜೊತೆಗೆ ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಹೌದು, ಭವ್ಯ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಾರೆ. ಇವ್ರು ಹೇಳ್ತಾರೆ ನಾವಿಬ್ರು ಸೇರಿ ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ರೆಡಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಹೌದಾ ಅಂತ ಹೇಳಿ ಶಾಕ್ ಕೂಡ ಆಗ್ತಾರೆ. ಸೊ ಇವರು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿರುವಂತಹ ಹನುಮಂತನನ್ನ ನಾಮಿನೇಟ್ ಮಾಡಿರುವಂತದ್ದು, ಇವರ ಈ ಕಾರಣಗಳು ಸಾಕಷ್ಟು ರೀತಿಯಾದಂತ ತಮಾಷೆಗೆ ಕಾರಣ ಆಗ್ತಾ ಇದೆ ಅಂತನೂ ಕೂಡ ಹೇಳ್ಬೋದು. ಬಟ್ ಇವರಿಬ್ರು ಈ ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡಿರೋ ವಿಷಯ ಇದೆಯಲ್ಲ, ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಸದ್ದು ಮಾಡದೇ ಇರೋದು. ಜೊತೆಗೆ ಈ ವಿಷಯವನ್ನೇ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ತಮಾಷೆಯನ್ನು ಕೂಡ ಮಾಡಬಹುದು ಅನ್ನೋದು ಕೂಡ ಇದೆ. ನೋಡೋಣ ಈ ಒಂದು ಇತಿಹಾಸಕ್ಕೆ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ. ಮತ್ತೆ ಹನುಮಂತನಿಗೆ ಈ ಐಶು ಮತ್ತೆ ಭವ್ಯ ಅವರು ಕೊಟ್ಟಂತಹ ಕಾರಣಗಳು ನಿಮಗೇನು ಅನಿಸ್ತು ಅನ್ನೋದನ್ನ ಹೇಳಿ. ನಿಮ್ಮ ಅಭಿಪ್ರಾಯ ಏನು? ಹನುಮಂತ ಅವರು ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಐಶು ಮತ್ತು ಧರ್ಮನ ಆಯ್ಕೆ ಮಾಡಿಕೊಂಡು ಅವರಿಗೆ ಕೊಟ್ಟಿರುವಂತಹ ಸೂಕ್ತ ಕಾರಣಗಳು ಸರಿ ಇದೆಯಾ ಅಥವಾ ತಪ್ಪಾ? ಮತ್ತೆ ಇಲ್ಲಿ ಭವ್ಯ ಕೊಟ್ಟಿರುವಂತಹ ಕಾರಣ ಅಂದ್ರೆ ಹನುಮಂತನನ್ನ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಆ ಕಾರಣ ಇದೆಯಲ್ಲ, ನಂದು ಬಂದಾಗ ನಾ ಮಾಡು, ನಿಂದು ಬಂದಾಗ ನೀ ಮಾಡ್ಕೋ ಅಂತ ಹೇಳಿ ಅವ್ರು ಕೊಟ್ಟಿರುವಂತಹ ಆ ಕಾರಣ ಸರಿ ಇದೆಯಾ ಅಥವಾ ತಪ್ಪಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೆ ಹನುಮಂತ ಲಮಾನಿ ಇನ್ನು ಹೆಚ್ಚು ದಿನಗಳ ಕಾಲ ಮನೆಯಲ್ಲಿ ಇರಬೇಕಾ ಅಥವಾ ಬೇಡ, ಮನೆಯಿಂದ ಆಚೆ ಬರಬೇಕಾ ಅಥವಾ ಅವರೇ ವಿನ್ನರ್ ಆಗಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.